ನಮ್ಮ ರಾಜ್ಯ ಸರ್ಕಾರ ಈ ಒಂದು ವಿಷಯಗಳಲ್ಲಿ ನಾವು 3 ವರ್ಷದ ಮುಖ್ಯಮಂತ್ರಿಗಳಿಗೆ ಹೇಳ್ತಾರ, ಪಾಪ ಪಾರದರ್ಶಕತೆಯಿಂದ ತೀರ್ಮಾನ ತಗೋತಾರಂತೆ ನಮ್ಮ ಮುಖ್ಯಮಂತ್ರಿಗಳು. ನಮ್ಮ ರೈತರ ಹಿತವನ್ನು ಗಮನದಲ್ಲಿಟ್ಕೊಂಡು ಎಷ್ಟು ನೀರು ಬಿಡಬೇಕು ಅಂತಕ್ಕಂಥ ಪಾರದರ್ಶಕತೆಯನ್ನ ಅಳವಡಿಸ್ಕೊತೀನಿ ಅಂತಕ್ಕಂಥ ಪಾಪ ನಿನ್ನೆನೂ ಹೇಳಿದ್ದಾರೆ. ನಾನು ಆಗಸ್ಟ್ 2ನೇ ತಾರೀಕಿನ ಸಭೆಯಲ್ಲಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಅವತ್ತೇ ಕೊಟ್ಟೆ. ನಾನು ಇವತ್ತು ಏನು ನೀವು ಕರೆದಿದ್ದೀರಿ ಈ ಸಭೆ, ಜುಲೈ 28ನೇ ತಾರೀಕು ಯಾವೊಂದು ವಾಟರ್ ಅಥಾರಿಟಿ ಅವ್ರು ನೀರ್ ಬಿಡ್ಲಿಕ್ಕೆ ಹೇಳಿದ್ರು, ಅದರ ಹಿನ್ನೆಲೆಯಲ್ಲಿ ನಮ್ಮ ಸಭೆಯನ್ನು ಕರೆದಿದ್ದೀರಿ. ಈಗಾಗಲೇ ಕಳೆದ 2 ದಿವಸಗಳಿಂದ ಕಬಿನಿ ಜಲಾಶಯಕ್ಕೆ KRS ಗೆ ದೊಡ್ಡ ಪ್ರಮಾಣದ ನೀರಿನ ಹರಿವೇನಿದೆ. ಇದರ ಮೇಲೆ ಈಗಾಗಲೇ ಕಬಿನಿಯಿಂದ ನೀವು ಪ್ರತಿನಿತ್ಯ 25,000 ಕ್ಯೂಸೆಕ್ಸ್ ನೀರನ್ನ ಬಿಡ್ತಾ ಇದ್ದೀರಿ. ಇಲ್ಲಿ ಇದನ್ನ ನೀವು ನೋಡ್ಕೊಂಡು ನಾವು ರಿಲೀಫ್ ಆಗಿದ್ರೆ, ಸದ್ಯ ಎಲ್ಲ ತೊಂದರೆ ಇಲ್ಲ, ನೀರು ಹರಿತಾ ಇದೆ ಅಂತ ಇದ್ರೆ, ಇದು ಬೀಸೋದೊಣ್ಣೆ ತಪ್ಪಿಸ್ಕೊಂಡಿದೀರಿ ಅಷ್ಟೇ. ಇದೇ ಪದ ಯೂಸ್ ಮಾಡಿದೀನಿ ಸಭೆನಲ್ಲಿ. ಬೀಸೋದೊಣ್ಣೆಯನ್ನ ತಪ್ಪಿಸ್ಕೊಂಡಿದೀವಿ ಅಂತ ಹೇಳಿ ಮೈ ಮರಿಬೇಡಿ ಅಂತ ಹೇಳಿದೆ. ಮುಂದಿನ ಆಗಸ್ಟ್ ನಂತರ ಮತ್ತೆ ಪುನಃ ನೀರು ಬಿಡಬೇಕಲ್ಲ ನಾವು, ವಾಟರ್ ಶೇರಿಂಗ್ ಏನಿದೆ ಅದರ ಹಿನ್ನೆಲೆಯಲ್ಲಿ ಈಗ ನೀರು ಒಳ ಹರಿವಿದೆ ಅಂತ ಹೇಳಿ ಇದೇ ರೀತಿ ಮಳೆ ಸಂಪೂರ್ಣವಾಗಿ ಬಂದು ಜಲಾಶಯಗಳು ತುಂಬುತ್ತೆ ಅಂತಕ್ಕಂಥದ್ದು ನಾವು ಆಶಾಭಾವನೆ ಇಟ್ಕೊಳ್ಳೋಣ, ದೇವರು ಪ್ರಾರ್ಥನೆ ಮಾಡೋಣ. ಆದರೆ ಏನಾದರೂ ಪರಿಸ್ಥಿತಿಗಳು ಹದಗೆಟ್ರೆ, ನೀರಿನ ಮಳೆಯ ಒಂದು ಕೊರತೆ ಬಂದು ಮತ್ತೆ ಮುಂದಿನ ತಿಂಗಳಿಂದ ಸಮಸ್ಯೆಗಳು ಶುರು ಆಗುತ್ತೆ ಆಗಸ್ಟ್ ಎಂಡ್ನಲ್ಲಿ, ಇದಕ್ಕೆ ಯಾವ ಕ್ರಮ ತೆಗೆದುಕೋಬೇಕು ಅನ್ನೋದ್ರ ಬಗ್ಗೆ ಮುಂಜಾಗ್ರತೆ ಕ್ರಮ ತಗೊಳ್ಳಿ ಅನ್ನೋದನ್ನ ಸಭೆಯಲ್ಲಿ ಹೇಳಿದೆ. ಇವತ್ತು ಆ ಪರಿಸ್ಥಿತಿ ಬಂದು ನಿಂತಿದ್ದೇವೆ. ಈಗ ತಮಿಳುನಾಡವರು ತೆಗೆದುಕೊಳ್ತಕ್ಕಂತ ಅವರ ಒಂದು ಗಾಂಭೀರ್ಯತೆ, ಅಲ್ಲಿಯ ಸರ್ಕಾರಗಳು ಈಗ ನೀವು ನೀರ್ ಬಿಟ್ರು 3,500 ಕ್ಯೂಸೆಕ್ಸ್ ನೀರ್ ಬಿಟ್ರು, ಅವ್ರು ಕೇಳಿದ್ರು ನೀವು 25,000 ಕ್ಯೂಸೆಕ್ಸ್ ಬಿಟ್ರಿ 3,500ಕ್ಕೆ, ಆದ್ರೂ ಸಹ ಅವರು ಸುಪ್ರೀಂ ಕೋರ್ಟ್ ಮುಂದೆ ಹೋಗಿ ಅರ್ಜಿ ಹಾಕ್ತಾರೆ ಡೈರೆಕ್ಷನ್ ಕೊಡಿ ಅಂತ ಹೇಳಿ. ನೀವ್ ಎಷ್ಟು ಮಟ್ಟಿಗೆ ಸ್ಪೀಡ್ ಇದ್ದೀರಿ, ಬರ್ಲಿ ಅದ ಆಮೇಲೆ ನೋಡೋಣ ಅನ್ನೋ ರೀತಿನಲ್ಲಿ ನಿಮ್ಮಲ್ಲಿ ಒಂದ್ ರೀತಿ ಉಡಾಫೆ ಇದೆ. ಇಲ್ಲಿ ನಾನು ಮುಖ್ಯಮಂತ್ರಿಗಳಿಗೆ ಕೇಳ್ತೀನಿ, ಈ ಜುಲೈ 15ರಿಂದ ಆಗಸ್ಟ್ 10ನೇ ತಾರೀಕು ಅಂದ್ರೆ ಒಂದು 25 ದಿನದಲ್ಲಿ ಎಷ್ಟು ಬಾರಿ ನೀವು ಡೆಲ್ಲಿಗೆ ಬಂದ್ರಿ? ಬಹುಶಃ ನಿಮ್ಮ ಹತ್ರ ನನಗಿಂತ ಜಾಸ್ತಿ ಮಾಹಿತಿ ಇರಬಹುದು, ಎಷ್ಟು ಬಾರಿ ಬಂದವರು ಇಲ್ಲಿ ನಮ್ ಡೆಲ್ಲಿ ಸ್ನೇಹಿತರುಗಳಿಗೆ. ಜುಲೈ 15ಕ್ಕೆ ಒಂದು ಬಾರಿ ಡೆಲ್ಲಿಗೆ ಬಂದರು, ಜುಲೈ 21ಕ್ಕೆ ಡೆಲ್ಲಿಗೆ ಬಂದರು, ಜುಲೈ 27ಕ್ಕೆ ಡೆಲ್ಲಿಗೆ ಬಂದರು, ಆಗಸ್ಟ್ 9ಕ್ಕೆ ಡೆಲ್ಲಿಗೆ ಬಂದರು. ನೀವು ಬಂದ್ ಮಾಡಿದ ಕೆಲಸ ಏನು? ಏನಾದ್ರೂ ಕಾವೇರಿಯ ನೀರಿನ ಹಂಚಿಕೆ ಏನು ಮಾಡಬೇಕಾಗಿದೆ ಈಗ ಈ ವರ್ಷದ ಮಳೆ ಕೊರತೆನಲ್ಲಿ, ಇದಕ್ಕೆ ಏನೇನ್ ಕ್ರಮ ತೆಗೆದುಕೋಬೇಕಾಗಿದೆ ಅಂತೇಳಿ ಏನಾದ್ರೂ ಒಂದು ದಿನ ನಿಮ್ಮ ವಕೀಲರುಗಳ ಜೊತೆ ಚರ್ಚೆ ಮಾಡಿದಾರ? ಇಲ್ಲಿ ಬಂದು ನೀವು ಬಂದು ಅವ್ರು ಯಾರು ಕೇರಳದ ಲೀಡರ್ ವೇಣುಗೋಪಾಲ್, ಕರ್ನಾಟಕಕ್ಕೂ ಆ ವೇಣುಗೋಪಾಲ್ಗೂ ಸಂಬಂಧ ಯಾಕೆ ಇಟ್ಕೊಂಡಿದ್ದೀರಿ ಗೊತ್ತಿಲ್ಲ ನನಗೆ. ರಣದೀಪ್ ಸಿಂಗ್ ಸುರ್ಜೇವಾಲ್, ನೀವು ಅವ್ರ ಮನೆ ಕಾಂಪೌಂಡ್ ಕಾಯಕಿಲ್ ಬರ್ತೀರಿ, ಇಲ್ಲಿ ಅವ್ರ ಮನೆ ಗೇಟ್ ತಟ್ಟಕ್ ಬರ್ತೀರಿ, ಇಲ್ಲಿ ಬಾಗಿಲು ತಟ್ಟಕ್ಕೆ. ಇನ್ನೊಂದ್ ಕಡೆ ನಮ್ಮ ರಾಜ್ಯದವರೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಷ್ಟ್ರೀಯ ಅಧ್ಯಕ್ಷರು, ಅಲ್ಲ ಅವೆರಡ್ ಕಡೆ ಬಾಗಿಲೇನಾದ್ರು ಬೇಗ ತೆಗಿಲಿಲ್ಲ ಅಂತ ಇಲ್ಲಿ ಬರ್ತೀರಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮನೆ ಮುಂದೆ. ಅವರು ಕಾರ್ಯಕ್ಕೆ ನಿಮ್ಮನ್ನು ಕಳಿಸ್ತಾರೆ. ನೀವು ನಾನು ಅದನ್ನ 1 ತಿಂಗಳಿಂದ ನೋಡಿದ್ದೇನೆ, ನಿಮಗೆ ರಾಜ್ಯದ ಜನತೆಯ ಹಿತಾಸಕ್ತಿಗಿಂತ ಹೆಚ್ಚಾಗಿ ನಿಮ್ಮ ಕುರ್ಚಿ ಉಳಿಸ್ಕೊಳ್ಳಿಕ್ಕೆ ನಿಮ್ಮ ಮಂತ್ರಿ ಮಂಡಲ ರಚನೆ, ಅಲ್ಲಿನ ಕ್ಯಾಬಿನೆಟ್ ನ ಪೋರ್ಟ್ಫೋಲಿಯೋಗಳು ಮಂತ್ರಿಗಳಿಗೆ ಈಗ ಬಂತು ಆಗ ಬಂತು, ಈಗ ಬಂತು ಆಗ ಬಂತು, ದಿನ 1-2 ದಿವಸ ನೋಡ್ತಾನೆ ಇದೆ. ಇದಕ್ಕೆ ಇವ್ರ ಮನೆ ಬಾಗಿಲು ತಟ್ಟಕ್ ಬಂತೀರಿ. ಇಲ್ಲಿ ನಿಮ್ಮ ಪರಿಸ್ಥಿತಿ ಎಲ್ಲಿಟ್ಕೊಂಡಿದ್ದೀರಿ? ಇನ್ನ ಇದು ಒಂದು ಭಾಗ. ಅಲ್ಲಿ ಕರ್ನಾಟಕದಲ್ಲಿದ್ರೆ ಅಲ್ಲಿ ಯಾವುದೋ ಬಿಡದಿನಲ್ಲಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಅದು. ದಿನ ಪೇಪರ್ ಅಡ್ವರ್ಟೈಸ್ಮೆಂಟ್, ಟಿವಿ ಅಡ್ವರ್ಟೈಸ್ಮೆಂಟ್, ಅದೇನೋ ಆ ಟಿವಿ ಯಾವಾಗ ಒಂದೊಂದು ಅರ್ಧ ಗಂಟೆಗೂ ಶೋ ನೋಡಿ ನಾ ಜನತೆಗೆ. ಅದೇಂತ ಉತ್ತಮವಾದಂತ ರಸ್ತೆ, ಕ್ರೀಡಾಂಗಣ, ಉದ್ಯಾನವನ, ಉದ್ಯೋಗ ಯುವಕರಿಗೆ ಯಾವಾಗ ಕೊಡ್ತೀರಪ್ಪ ಇವೆಲ್ಲ? ಇದಕ್ಕೆ ನಿಮಗೆ ಟೈಮ್ ಇದೆ. ಈ ಅಡ್ವರ್ಟೈಸ್ಮೆಂಟ್ ಕೊಟ್ಕೊಂಡು ದಿನ ಕೂತ್ಕೊಳ್ಳೋದಕ್ಕೆ ಟಿವಿ ಮುಂದೆ ಅದೆಷ್ಟು ಕೋಟಿ ಖರ್ಚು ಮಾಡ್ತಿರೋ. ಈಗ ಅದೆಂತದ್ದು, ಈಗ 1,000 ಕೋಟಿ ಯಾರ ಅಪ್ಪನ ಮನೆದ್ರಿ ದುಡ್ಡು? 1,000 ಕೋಟಿ 6,000 ಗ್ರಾಮೀಣ ಪ್ರದೇಶದಲ್ಲಿ ಭಾರತ್ ಜೋಡೋ ಸಂಘವಂತೆ, 4,000 ಅರ್ಬನ್ ಏರಿಯಾದಲ್ಲಿ ಭಾರತ್ ಜೋಡೋ ಸಂಘ, 10,000 ಸಂಘಕ್ಕೆ ಒಂದೊಂದು ಸಂಘಕ್ಕೆ 10 ಲಕ್ಷ ರೂಪಾಯಿ. ಏನಾದ್ರು ಅರ್ಥ ಇದೆಯಾ? ಈ ಕೆಲಸ ಮಾಡ್ಕೊಂಡು ಕೂತಿದ್ದೀರಿ. ಕಾರಣ ಆ ಭಾಗದಲ್ಲಿ ಜೆಡಿಎಸ್ ಪಕ್ಷದ ನೆಲೆ ಇದೆ. ಆ ಜಿಲ್ಲೆಗಳಲ್ಲಿ ಜೆಡಿಎಸ್ ಪಕ್ಷ ಸ್ಟ್ರಾಂಗ್ ಆಗಿದೆ. ಅಲ್ಲಿ ಬಿಜೆಪಿ ಪಕ್ಷದ ಸ್ಟ್ರೆಂತ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ರೈತರುಗಳ ಬಗ್ಗೆ ಮೊದಲಿಂದಲೂ ನಮ್ಮ ಪಕ್ಷದ ಒಂದು ನಿಲುವು ಇಟ್ಟುಕೊಂಡಿದ್ದೀವಿ. ಆ ನಿಲುವಿನಲ್ಲಿ ನಮ್ಮ ಹೋರಾಟ ಮಾಡತಕ್ಕಂಥದ್ದು ಘೋಷಣೆ ಆಗಿತ್ತು ಪಾದಯಾತ್ರೆಗೆ. ಆ ಸಂದರ್ಭದಲ್ಲಿ ನಾನೇ ಅಶೋಕ್ ಅವ್ರನ್ನ ಇನ್ವೈಟ್ ಮಾಡಿದೆ, ವಿರೋಧ ಪಕ್ಷದ ನಾಯಕರಾಗಿ ನೀವು ಭಾಗವಹಿಸಿ ಅಂತೇಳಿ. ಅವ್ರು ಬಂದು ಭಾಗವಹಿಸಿ ಇನಾಗ್ರೇಟ್ ಮಾಡಿದ್ರು. ಅದರಿಂದ ನಮ್ಮಲ್ಲಿ ಬಿಜೆಪಿ ಜೆಡಿಎಸ್ ನಡುವೆ ಯಾವುದೇ ರೀತಿಯ ಗೊಂದಲ ಇಲ್ಲ, ನಾವು ಒಂದಾಗೇ ಇದ್ದೇವೆ. ಅದು ಆ ಭಾಗದ ರೈತರ ಜೊತೆ ಮೊದಲಿಂದಲೂ ನಮ್ಮ ಒಂದು ಕನೆಕ್ಟಿವಿಟಿ ಏನಿದೆ
ಅವ್ರ ಪರವಾಗಿ ನಮ್ಮ ಪಕ್ಷದ ವತಿಯಿಂದ ಮಾಡಿದ್ವಿ. ಅದಕ್ಕೆ ಅವರು ಅದಕ್ಕೆ ಅವ್ರು ಹೇಳಿರೋದು ಸಾಂಕೇತಿಕವಾಗಿ ನಮ್ಮ ಬೆಂಬಲ ಇದೆ. So how do you respond to Mr. Prasanna Narana using inside Bangalore So jail? I don't know. Madam. Sir, what is special treatment is giving there? I don't know. That is not concern to me. That is the responsibility of the government. That is the responsibility of Home Department. Whatever illegal issue is there, they will take action. Why you have to ask? ಆದ್ಯತೆಗಳು ಕುರ್ಚಿ ಹಿಡಿಯೋದು ಹೇಗೆ ಅಂತಕ್ಕಂಥದ್ದೆಲ್ಲ ನಮ್ಮ ಆದ್ಯತೆಗಳು ಇಟ್ಕೊಂಡಿದ್ದೇವೆ. ತಮಿಳುನಾಡಿನವರು ಆಗೋದ್ರೆ ಮೇ 20 ಹೋಗ್ತಾರೆ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದೆ. ಮೇ 20 ನಮಗೆ ಜೂನ್ ತಿಂಗಳಲ್ಲಿ ಏನು 9.91 TMC ನೀರು ಬೇಕಾಗಿದೆ, ಅದನ್ನ ಬಿಡಬೇಕು ಅಂತ ಹೇಳಿ ರಿಲೀಸ್ ಮಾಡಬೇಕು ಅಂತ ಅಹವಾಲು ಆಗ್ತಾರೆ ಅಲ್ಲೋಗಿ. ದೆನ್ ಆ ಒಂದು ತಮಿಳುನಾಡಿನ ಒತ್ತಾಯದ ಮೇಲೆ ಜೂನ್ 23 ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅವರು ಕರ್ನಾಟಕಕ್ಕೆ ರಿಮೈಂಡ್ ಮಾಡ್ತಾರೆ ಈ 9.19 TMC ಜೂನ್ ಮಂತ್ಗೆ ಮತ್ತು ಜುಲೈ ತಿಂಗಳಿನಲ್ಲಿ 31.24 TMC ಏನ್ ಬಿಡಬೇಕು ಅದರ ಬಗ್ಗೆ ಚರ್ಚೆಗೆ ತಗೋತಾರೆ. ಜುಲೈ 1ರಿಂದ ಯಾವೊಂದು ಮಳೆಯ ಒಂದು ರೈನ್ ಫಾಲು ಇನ್ಫ್ಲೋ ಶುರುವಾಗ್ತದೆ, ಆ ಹಿನ್ನೆಲೆ ಇದಕ್ಕೆಲ್ಲ ಅವರು ತಮಿಳುನಾಡ ಮೊದಲೇ ಅಹವಾಲು ಹಾಕುತ್ತಾರೆ. ಜುಲೈ 11 ತಮಿಳುನಾಡರು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಗೆ ಕಾವೇರಿ ಯುಟಿಲೈಸೇಷನ್ ಬೆಂಗಳೂರಿಗೆ ಏನಿದೆ ಅಂತಕ್ಕಂಥ ಅಕೌಂಟ್ ಕೇಳ್ತಾರೆ ಜುಲೈ 11ರಲ್ಲಿ. ಜುಲೈ 15 ಕರ್ನಾಟಕ ಸರ್ಕಾರ CWRC ಹೇಳ್ತಾರೆ, ರೆಗ್ಯುಲೇಟರಿ ಅಥಾರಿಟಿಗೆ, ನಾವು ರಿಲೀಸ್ ಮಾಡಕ್ಕಾಗಲ್ಲ, ನೀರ್ ಕಡಿಮೆ ಇದೆ ಅಂತ ಹೇಳ್ತಾರೆ. ಜುಲೈ 15 CWRC ಅವರು ಏನು ತೀರ್ಮಾನ ಮಾಡಲ್ಲ ನೀರ್ ಬಿಡತಕ್ಕಂತ ವಿಷಯದಲ್ಲಿ, ಅದನ್ನ ಮೀಟಿಂಗ್ ನ ಡೆಫರ್ ಮಾಡ್ತಾರೆ. ದೆನ್ ಜುಲೈ 22, 23 ಎಗೇನ್ ತಮಿಳುನಾಡು ಅವರು ಅವ್ರಿಗಿರ್ತಕ್ಕಂತ ವಾಟರ್ ಶೇರಿನ ಶಾರ್ಟ್ ಫಾಲ್ ಏನಿದೆ ಅದ್ರ ಜೊತೆಗೆ ಅಲ್ಲಿ ನೀರಿನ ಸಮಸ್ಯೆ ಇದೆ ಅಂತ ಹೇಳಿ ಅವ್ರು ಒತ್ತಾಯ ಆಗ್ತಾರೆ 22, 23. ದೆನ್ ಜುಲೈ 23 CWMA ಅವರು CWRCಗೆ ಏನೇನು ಪರಿಸ್ಥಿತಿ ಅಂತಕ್ಕಂಥ ಒಂದು ಮಾಹಿತಿ ಕೊಡಿ ಅಂತೇಳಿ ಅವ್ರಿಗೆ ಡೈರೆಕ್ಷನ್ ಕೊಡ್ತಾರೆ. ಏನ್ ಸಿಚುವೇಶನ್ ಇದೆ ಎಕ್ಸಾಮ್ ಮಾಡಿ ಏನ್ ಮಾಡಬಹುದು ಪ್ರೋರೇಟಾ ಬೇಸಿಸ್ ನಲ್ಲಿ ಅಂತಕ್ಕಂಥ ಮಾಹಿತಿ ಕೊಡಿ ಅಂತ. ಜುಲೈ 28 3,000 ಕ್ಯೂಸೆಕ್ ನೀರು 3,000 ಕ್ಯೂಸೆಕ್ ನೀರ್ನ 15 ದಿವಸ ಬಿಡಿ ಅಂತ ಆದೇಶ ಆಯಿತು. ಇದು ನಡೆದಿರ್ತಕ್ಕಂಥ ರೀತಿ. ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂಡ್ ಕಾವೇರಿ ಮ್ಯಾನೇಜ್ಮೆಂಟ್ ರೆಗ್ಯುಲೇಟರಿ committee, both the committees, they directed Karnataka government to release 12,000 cusecs of water for another 15 days. That is more than 15 TMC of water Karnataka government has to release for the Tamil Nadu demand. But we are facing water scarcity in our reservoirs. Our government in Karnataka, they have taken it very lightly. According to my sources, Karnataka, when there is sufficient of water, we released as per the direction of both the committee, not only the committee, our responsibility. When our Kaveri tribunal, they have ordered, they have given the verdict to release water for Tamil Nadu, nearly 199 TMC. In the tribunal, they have ordered. For that order, we have filed a complaint before Supreme Court. We have filed a review petition. On that basis, in 2018, Supreme Court has directed Karnataka to release 177 TMC of water. They have reduced 14.5 TMC of water to release to Tamil Nadu. They have allotted to us, Karnataka. During the time of sufficient rainfall, when our reservoir is full, at that time, we have released more than 177 TMC of water to Tamil Nadu. It is from average 300 TMC of water was released by Karnataka. More than 800 TMC of water unnecessarily, wastefully reached the sea in Tamil Nadu. Here, what Tamil Nadu demanding to release water, now it is very difficult for Karnataka to release the water because in our state, our government has directed to the farming community not to cultivate in this year. They have given the direction to the farming community. But Tamil Nadu, their demand for water, for the cultivation, not for drinking. Here Karnataka, if you are not going to get water in future months, in another 15 days, ultimately what Tamil Nadu's demand, this authority has directed Karnataka to release the water. In future months, Karnataka, it will going to be very difficult to release water for drinking purpose also in Bangalore city. That is the situation in Karnataka. In this time, how our government, their actually attitude without consulting our legal authority properly. Some failure is on the part of the Karnataka we are seeing. Our demand with our legal advisors properly
go before the both authority and explain the situation what we are facing in Karnataka. That is our demand. It's already been ನೋಡಿ, So the ಇದು- another FIR is ಇದು- also lost. ನನಗೆ ಸಂಬಂಧ ಇಲ್ಲದೆ ಇರೋದು. ವೈ ಯು ಆಸ್ಕ್ ಮೀ? ಇಟ್ ಈಸ್ ನಾಟ್ ಕನ್ಸರ್ನ್ ಅಗೇನ್ಸ್ಟ್ ಮೀ. ವಾಟ್ ಎವರ್ ಇಸ್ ಆಕ್ಚುಲಿ ಇನ್ jail or somewhere, central jail or your Parap Nagar, the responsibility to look after all those things strictly, that is left to the government. ಕಾವೇರಿ ಜಲಾನಯ ಪ್ರದೇಶದಲ್ಲಿ ರೈತರು ಬೆಳೆ ಹಾಕಕ್ಕಾಗ್ಲಿಲ್ಲ, ಬೆಳೆ ಉಳಿಸ್ಲಿಲ್ಲ, ಕಬ್ಬೆಲ್ಲ ನಾಶ ಆಗೋಯ್ತು. ಇವತ್ತು ಪಾರದರ್ಶಕವಾದಂತ ರೀತಿಯಲ್ಲಿ ತೀರ್ಮಾನ ತಗೋತೀರಾ? ಇಷ್ಟು ಬಾರಿ ಡೆಲ್ಲಿಗೆ ಬಂದು ಮಾಡಿದ್ದೇನಪ್ಪ? ಇಲ್ಲಿ ಬರೋದು ವೇಣುಗೋಪಾಲ್ ಮನೆ ಕಾಂಪೌಂಡ್, ಅಲ್ಲಿಂದ ಸುರ್ಜೇವಾಲಾ ಮನೆ ಕಾಂಪೌಂಡ್ ಕಾಯಕ ಬರ್ತೀರಾ ಇಲ್ಲಿ? ಈಗ ಪರಿಸ್ಥಿತಿ ಎಲ್ಲಿಗೆ ತಂದು ನಿಲ್ಲಿಸ್ತೀರಿ? ಯಾಕಂದ್ರೆ ಎಲ್ಲಾ ಸರ್ಕಾರಗಳಿದ್ದಾಗಲೂ ಇದು ಬಂದಿದೆ ಸಮಸ್ಯೆ. ನೀರ್ ಬಿಡಲ್ಲ ಅಂತೂ ನೀವೇನ್ ಹೇಳಕ್ ಆಗೋದಿಲ್ಲ, ಗೊತ್ತಿದೆ ನಮಗೆ. ಬಟ್ ನೀವು ನಡ್ಕೊಂತಾರೆ ರೀತಿಗಳೇನಿದೆ. 3 ವರ್ಷದಲ್ಲಿ ನೀವು ನೀರಾವರಿ ಮಂತ್ರಿ ಆಗಿ 2018 ತೀರ್ಪು ಏನ್ ಕೊಟ್ಟಿದ್ದಾರೆ, ಮಳೆ ಕೊರತೆ ಇದ್ದಾಗ ಏನ್ ತೀರ್ಮಾನ ಮಾಡಬೇಕು ಅಂತಕ್ಕಂಥದ್ದಕ್ಕೆ ಅಲ್ಲಿ ಏನು ಆದೇಶ ಇಲ್ಲ. ಇದನ್ನೇ ದುರುಪಯೋಗ ಪಡಿಸಿಕೊಂಡು ತಮಿಳುನಾಡಿನವರು ಒತ್ತಡಗಳನ್ನು ಹಾಕಿ ನೀರನ್ನ ಪಡಿತಕ್ಕಂಥದ್ದೇನಿದೆ. ಈ ಇಶ್ಯೂನ ಕಳೆದ 5 ವರ್ಷದಲ್ಲಿ 18 ಅಂದ್ರೆ ಈಗಾಗಲೇ ಹೆಚ್ಚು ಕಡಿಮೆ 8 ವರ್ಷ ಆಯ್ತು. ಈ ಇಶ್ಯೂನಲ್ಲಿ ನೀವು ಏನ್ ನಮ್ಮ ವಕೀಲರ ಜೊತೆ ಚರ್ಚೆ ಮಾಡಿ ಟಾಪ್ ಪ್ರಿಯಾರಿಟಿನಲ್ಲಿ, ಯಾಕೆಂದ್ರೆ ಕಳೆದ 3-4 ವರ್ಷದಲ್ಲಿ ಸುಮಾರು 800 TMC ಮೇಲೆ ಹೋಗಿದೆ ಸಮುದ್ರಕ್ಕೆ ನೀರು. ಆವರೇಜ್ ಪ್ರತಿ ವರ್ಷ 300-340 TMC ಬಿಟ್ಟಿದೀವಿ. ಇದು ಹಲವಾರು ವರ್ಷಗಳು, 10 ವರ್ಷದಲ್ಲಿ 6 ವರ್ಷ 7 ವರ್ಷ ನೀರಿನ ಸಮಸ್ಯೆ ಇರಲ್ಲ, ಇನ್ನೊಂದು 3-4 ವರ್ಷ ಸಮಸ್ಯೆ ಬರುತ್ತೆ. ಈ ಸುಪ್ರೀಂ ಕೋರ್ಟ್ ನ ತೀರ್ಪು ಬಂದ ನಂತರ 2018ರಲ್ಲಿ ಈ 6 ವರ್ಷದಲ್ಲಿ ಎಷ್ಟು ಬಾರಿ ಈ ಡಿಸ್ಚಾರ್ಜ್ ಫಾರ್ಮುಲಾನ ಅಳವಡಿಕೆ ಮಾಡ್ಲಿಕ್ಕೆ ಒತ್ತಡವನ್ನ ತಂದಿದ್ದೀರಿ? ಎಷ್ಟು ಚರ್ಚೆ ಆಗಿದೆ? ಬರೀ ಮೇಕೆದಾಟು ಅಂತ ಕೂತ್ಕೊಂಡ್ರು, ನಿಮಗೆ ಮೇಕೆದಾಟು ಪರ್ಮಿಷನ್ ಸಿಕ್ಕಿದ್ರು ಎಷ್ಟು ವರ್ಷ ಬೇಕು ಅಲ್ಲಿ ಕಟ್ಲಿಕ್ಕೆ? ಇನ್ನು ಬಹಳ ಮುಂದಿದ್ದು ಹೋಗ್ಬೇಕಾಗಿದೆ. ಅದು ಇನ್ನು ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಆಗಬೇಕು. ಅಲ್ಲಿರ್ತಕ್ಕಂಥ ಪ್ರಾಣಿಯಲ್ಲಿ ಕಳಿಸ್ತೀರಿ. ಈಗಲೇ ಚನ್ನಪಟ್ಟಣ, ಕನಕಪುರ ಎಲ್ಲ ಕಡೆ ಬರ್ತಾವೆ ಪ್ರಾಣಿಗಳು. ಬೆಂಗಳೂರು ಸಿಟಿ ಕರ್ಕೊಂಡ್ ಬಂದ್ಬಿಡ್ತೀರಾ? ಇವೆಲ್ಲ ಸಮಸ್ಯೆಗಳಿದೆ. ಆದ್ರೆ ಈ ಡಿಸ್ಚಾರ್ಜ್ ಫಾರ್ಮುಲಾ ಬಗ್ಗೆ ಯಾತಕ್ಕೆ ನೀವು ಇನ್ನೂ ಒತ್ತಡ ಹಾಕಿಲ್ಲ? ಏನ್ ಮಾಡ್ತಾ ಇದೀರಿ? ನೀರು ಮಳೆ ನಮಗೆ ಸಹಕಾರ ಕೊಟ್ಟಾಗ, ಪ್ರಕೃತಿ ಸಹಕಾರ ಕೊಟ್ಟಾಗ ಯಾವುದೇ ರೀತಿ ಸಮಸ್ಯೆ ಇಲ್ಲದೆ ತಮಿಳುನಾಡಿಗೆ ನೀರು ಬಿಟ್ಟಿದ್ದೀವಿ. ಅವರು 3 ಬೆಳೆ ತಗೋತಾರೆ, ನಮ್ಗೆ 1 ಬೆಳೆನೂ ಇಲ್ಲ. ಅವರು ಎಷ್ಟು ಬಾರಿ ಕರ್ನಾಟಕದಲ್ಲಿ ನೀರು ಎಷ್ಟಿದೆ ಅಂತಕ್ಕಂಥದನ್ನ ಲೆಕ್ಕಾಚಾರ ಮಾಡ್ಕೊಂಡು ಏನೇನು ಒತ್ತಡಗಳಾಗ್ತಾರೆ. ನೀವ್ ಎಷ್ಟು ಬಾರಿ ಹೋಗಿ ಅಲ್ಲಿ ಯಾರನ್ನ ಕಳಿಸಿ, ಅಲ್ಲಿರ್ತಕ್ಕಂಥ ಭವಾನಿ ಡ್ಯಾಮ್ ಇರ್ಬೋದು, ಮೆಟ್ಟೂರು ಡ್ಯಾಮ್ ಇರ್ಬೋದು, ಅಲ್ಲಿ ಎಷ್ಟು ನೀರಿದೆ ಪ್ರಮಾಣ ಅಂತಕ್ಕಂಥದ್ದನ್ನ ಮಾಹಿತಿ ತಗೊಂಡು ಅವ್ರು ಎಷ್ಟು ಎಕ್ಸ್ಟೆಂಟ್ ಗೆ ಬೆಳೆ ಹಾಕೊಂಡಿದ್ದಾರೆ, ನಮ್ ಪರಿಸ್ಥಿತಿ ಏನಿದೆ, ಇದೆಲ್ಲವನ್ನ ಸರಿಯಾದ ರೀತಿಯಲ್ಲಿ ಮಂಡನೆ ಮಾಡಬೇಕು ಬೇಡವೋ? ನೀವು ಏನ್ ಮಾಡಿದಿರಿ? ನಿಮಗೆ ರಾಜಕೀಯ ಮಾಡಕ್ಕೆ ಪುರ್ಸೊತ್ತಿಲ್ಲ, ರೈತರು ಭೂಮಿ ಹೊಡೆಯಕ್ಕೆ ಪುರ್ಸೊತ್ತಿಲ್ಲ ನಿಮಗೆ. ಅದರಿಂದ ಇವತ್ತು ಈ ಸರ್ಕಾರದ ನಡವಳಿಕೆ ಏನ್ ನಡೀತಾ ಇದೆ, ರಾಜ್ಯ ಮುಳುಗಿಸ್ತಕ್ಕಂಥ ಇವರೇನು ಉದ್ಧಾರ ಮಾಡಲ್ಲ. ಇವರು ಮಾತಿದ್ರೆ ಕೇಂದ್ರ ಸರ್ಕಾರ ಅಂತೀರಿ. ಈ ದೇಶದ ಭಾರತದ ಒಕ್ಕೂಟದ ವ್ಯವಸ್ಥೆನಲ್ಲಿ, ಸಂವಿಧಾನದ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥದ್ದಕ್ಕೆ ತೀರ್ಪುಗಳಿಗೆ ಎಲ್ಲರೂ ತಲೆ ಬಾಗಬಾರ್ದಂತ ಅನಿವಾರ್ಯತೆ ಇದೆ. ಇಂಥ ಪರಿಸ್ಥಿತಿನಲ್ಲಿ ನಮ್ಮ ವಕೀಲರುಗಳನ್ನ ಇದಕ್ಕೆ ಒಂದು ಡೆಪ್ಯೂಟ್ ಮಾಡ್ಕೊಂಡು ಒಬ್ಬ ಮಂತ್ರಿನ ಪಾಪ ಈಗ ರಾಮಲಿಂಗ ರೆಡ್ಡಿ ಅವ್ರನ್ನೇನೋ ಮಾಡ್ಕೊಂಡಿದೀರಿ. ಅವ್ರಿಗೆ ಇನ್ನೂ ಆ ಮಾಹಿತಿಗಳು ಏನಿದೆ ಅಂತ ಗೊತ್ತಿಲ್ಲ. ಅವ್ರಿಗೆ ಎಷ್ಟು ಅಧಿಕಾರ ಜವಾಬ್ದಾರಿ ಕೊಟ್ಟಿದ್ರು ಅದು ಗೊತ್ತಿಲ್ಲ ನಮಗೆ. ಇದ್ರ ಪಾಪ ಎಲ್ಲ ಕಡೆ ಓಡಾಡ್ತಾವ್ರು. ಅವರು ಎತ್ತಿನ ಒಳ್ಳೆದೇನೋ ಕೋಲಾರ ಚಿಕ್ಕಬಳ್ಳಾಪುರಕ್ಕೂ ನೀರು ತಂತಾರೆ. ಎಷ್ಟು ವರ್ಷ ಆಗೋಯ್ತು ಎತ್ತಿನ ಒಳ್ಳೇದು? ಪ್ರತಿ ವರ್ಷಲೂ ಹೇಳ್ತಾರೆ ಮುಂದಿನ ಜೂನು ಹೇಳ್ತಾವ್ರೆ. ಅಂದ್ರೆ ನಾಳೆ ಬಾ ಅಂತ ಇಂತೆ ಹಳ್ಳಿನಲ್ಲಿ ಮನೆ ಮುಂದೆ ಬಾಗಿಲಿಗೆ ಹಾಕ್ತಿದ್ವಲ್ಲ ನಾವು, ನಾಳೆ ಬಾ ಅಂತೇಳಿ. ಹಾಗೆ ಮುಂದಿನ ಜೂನ್ಗೆ, ಮುಂದಿನ ವರ್ಷದ ಜೂನು ಇದು ಹೇಳ್ಕೊಂಡು ಬರ್ತಾನೆ ಅವ್ರೆ 2011-12ರಿಂದ. ಅದರಿಂದ ಮಾತೆತ್ತಿದ್ರೆ ಅಲ್ಲಿರ್ತಕ್ಕಂಥ ಕೆಲವು ಮಂತ್ರಿಗಳು ನಾನ್ ಯಾಕೆ ಉತ್ತರ ಕೊಡ್ಲಿ? ಅವ್ರ ಕೈಲಿ ಹೇಳಿಸೋದು, ಇವ್ರು ಹೇಳೋ ಇದಿಲ್ಲ. ಮೇಕೆದಾಟಿಗೆ ಪರ್ಮಿಷನ್ ಕೊಡಿಸ್ಲಿ. ಮೇಕೆದಾಟಿಗೆ ನೀವು ಪರ್ಮಿಷನ್ ಸಿಕ್ಕಿದ್ರು ಇನ್ನು ಎಷ್ಟು ವರ್ಷ ಬೇಕಂತ ಕಟ್ಟೋದಿಕ್ಕೆ ನೀವು 10-15 ವರ್ಷ ತಗೊಂತೀರಿ. ಅಪ್ಪರ್ ಭದ್ರಾ ಏನಾಯ್ತು? 2006ರಲ್ಲಿ ನಾವೇ ಕ್ಲಿಯರೆನ್ಸ್ ಕೊಟ್ಟೆ ನನ್ನ ಕ್ಯಾಬಿನೆಟ್ ನಲ್ಲಿ. 20 ವರ್ಷ ಆಯ್ತು. ಇನ್ನು ಅಪ್ಪರ್ ಭದ್ರಾ ಎತ್ತಿನ ಒಳ್ಳೆ ನೀವೇ ಹೇಳಿದಲ್ಲಪ್ಪ 2 ವರ್ಷದಲ್ಲಿ ಕೊಡ್ತೀವಿ ನೀರು ಅಂತ, ಅದು 10 ವರ್ಷ ಆಗೋಯ್ತು. ಇರ್ತಕ್ಕಂಥ ಪರಿಸ್ಥಿತಿಗಳಲ್ಲಿ ನಾವು ಕಾನೂನಾತ್ಮಕವಾಗಿ ಯಾವ ರೀತಿ ಪ್ರೆಸೆಂಟ್ ಮಾಡಬೇಕಾಗಿದೆ, ನೀರಿದೆ ಅಂತ ಹೇಳಿ ಆ ಟೈಮಲ್ಲಿ ಮೈ ಮರೆಯೋದು, ಇಂಥ ಪರಿಸ್ಥಿತಿ ಬಂದಾಗ ತಲೆ ಮೇಲೆ ಕೈ ಹೊತ್ಕೊಳ್ಳೋದು, ರೈತರ ಪರಿಸ್ಥಿತಿಗಳನ್ನ ಬೀದಿಗೆ ತಂದು ನಿಲ್ಸೋದು, ಇದನ್ನು ಬಿಟ್ಟು ಏನ್ ಕೆಲಸ ಮಾಡಬೇಕು ಅನ್ನೋದನ್ನ ಈ ಸರ್ಕಾರ ಯೋಚನೆ ಮಾಡಬೇಕು ಅನ್ನೋದನ್ನ ಆಗ್ರಹ ಮಾಡ್ತೀನಿ ಈ ಸಂದರ್ಭದಲ್ಲಿ.